ಸುಮಾರು 5,000-10,000 ಮತಗಳ ಅಂತರದಿಂದ ಸಮರ್ಥ್ ಸೋಲ್ತಾನೆ ಅನ್ನುವಂಥ ಮಾಹಿತಿ ಈಗ ಬಂದಿರುವಂಥದ್ದು. ದಾವಣಗೆರೆಯಲ್ಲಿ ಸಮರ್ಥನನ್ನ ಸೋಲಿಸಲೇಬೇಕು ಅನ್ನುವಂಥ ಶತಾಯಗತಾಯ ಹಠ ಮಾಡಿದಂತಹ ಅದೆಷ್ಟೋ ಮುಸಲ್ಮಾನ ಮುಖಂಡರು ದಾವಣಗೆರೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಮರ್ಥನ ಸೋಲಿಗಾಗಿ ಹೋರಾಟವನ್ನು ಮಾಡಿದ್ರು. ಮುಸಲ್ಮಾನರ ಓಟು ಫಿಕ್ಸು, ಕಾಂಗ್ರೆಸ್ಗೆ ಫಿಕ್ಸು. ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಬೇರೆ ಪಕ್ಷಗಳಿಗೆ ಮತವನ್ನ ನೀಡೋದೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಮುಸಲ್ಮಾನರ ಜೊತೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಮುಸಲ್ಮಾನರು ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಹುಂಬುತನ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ತಾಂಡವಾಡ್ತಾ ಇದೆ. ಕಾಂಗ್ರೆಸ್ಗೆ ನೀವು ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟರೆ ಮಾತ್ರ ನೀವು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯ ಅಂತ ಸದಾ ಕಾಂಗ್ರೆಸ್ ಬಿಜೆಪಿಯನ್ನ ತೋರಿಸ್ಕೊಂಡು ಮತಗಳನ್ನ ಪಡೆಯುತ್ತಾ ಬಂತು. ಮೂರ್ಖ ಮುಸಲ್ಮಾನರು ಮತವನ್ನ ಕೊಡ್ತಾ ಬಂದ್ರು. ಸುಮಾರು 70 ವರ್ಷಗಳಿಂದ ಮುಸಲ್ಮಾನರನ್ನು ಹೆದರಿಸ್ತಾ ಬಂದಂತಹ ಈ ಕಾಂಗ್ರೆಸ್ ಮುಸಲ್ಮಾನರಿಗೆ ನೀಡಿದ್ದಾದ್ರೂ ಏನು? ನಾವು ಸರ್ಕಾರವನ್ನ ರಚನೆ ಮಾಡಿ ನಾವು ಅಧಿಕಾರಕ್ಕೆ ಬಂದ ದಿವಸ ಮೊದಲು ಮಾಡುವಂತ ಕೆಲಸ 2B ರಿಸರ್ವೇಶನ್ ಅನ್ನ ತಗೋಬರ್ತೀವಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಆ 2B ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸರ್ಕಾರದ ಜನಪ್ರತಿನಿಧಿಗಳಾಗಿ ಸ್ಪರ್ಧೆ ಮಾಡಿ ಜನರ ಒಂದು ಮತಗಳನ್ನ ಪಡೆದು ಚುನಾಯಿತ ಪ್ರತಿನಿಧಿಗಳಾಗಿ ಆ ಸಮುದಾಯದ ಒಬ್ಬ ನಾಯಕರು ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂತಹ ಅದೆಷ್ಟೋ ಮುಸಲ್ಮಾನ ರಾಜಕಾರಣಿಗಳು ಕೂಡ ಸದನದಲ್ಲಿ ಅಥವಾ ಸಂಸತ್ತಿನಲ್ಲಿ ಒಂದು ಮಾತು ಕೂಡ ಮುಸಲ್ಮಾನ ಸಮುದಾಯದ ಪರವಾಗಿ ಮಾತಾಡ್ತಾ ಇಲ್ಲ. ಮುಸಲ್ಮಾನರು ಈಗಲೂ ಸಹ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಮಾಡುವಂಥದ್ದು ಗುಲಾಮಗಿರಿ ಮಾತ್ರ. ಅಧಿಕಾರ ಸಿಗೋದಿಲ್ಲ. ಗುಲಾಮಗಿರಿಯನ್ನ ಮಾಡಿಕೊಂಡು ತಾವು ಈ ರಾಜ್ಯದಲ್ಲಿ ಜೀವನವನ್ನು ಸಾಗಿಸಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆಯ ಬೈ ಎಲೆಕ್ಷನ್ ಈಗಾಗಲೇ ಮುಗ್ದಿರೋಂಥದ್ದು. 40 ವರ್ಷಗಳ ಹಿಂದೆ 10 ರೂಪಾಯಿ ಹಿಡ್ಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ದಾವಣಗೆರೆಯ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾನೆ. ಅಂತಹ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ತಪ್ಪನ್ನು ಮಾಡಿದೆ. ಇದೊಂದು ಕಾರಣ ಸಾಕು ಸಮರ್ಥನ ಸೋಲಿಗೆ. ದಾವಣಗೆರೆಯಲ್ಲಿ ಸಮರ್ಥನನ್ನು ಸೋಲಿಸಲೇಬೇಕು ಅನ್ನುವಂಥ ಶತಾಯಗತಾಯ ಹಠ ಮಾಡಿದಂತಹ ಅದೆಷ್ಟೋ ಮುಸಲ್ಮಾನ ಮುಖಂಡರು ದಾವಣಗೆರೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಮರ್ಥನ ಸೋಲಿಗಾಗಿ ಹೋರಾಟವನ್ನು ಮಾಡಿದ್ರು. ಆದರೆ ಸಮುದಾಯದ ಪರವಾಗಿ ನಿಲ್ಲಬೇಕಾದಂತಹ ಮುಸಲ್ಮಾನ್ ನಾಯಕರು ಮಾತ್ರ ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ನೆಲೆಯನ್ನು ಹುರಿದ್ರು, ಸಮುದಾಯದ ವಿರುದ್ಧವಾಗಿ ಹೋದರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹುಂಬತನ ಇತ್ತು. ಏನು ಅಂತ ಹೇಳಿದ್ರೆ, ಮುಸಲ್ಮಾನರು ಕಾಂಗ್ರೆಸ್ಗೆ ಬಿಟ್ಟು ಬೇರೆಯವರಿಗೆ ಮತವನ್ನು ಕೊಡೋದಿಲ್ಲ. ಮುಸಲ್ಮಾನರು ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾತ್ರ. ಹಾಗಾಗಿ ಮುಸಲ್ಮಾನರ ಓಟು ಫಿಕ್ಸು, ಕಾಂಗ್ರೆಸ್ಗೆ ಫಿಕ್ಸು. ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಬೇರೆ ಪಕ್ಷಗಳಿಗೆ ಮತವನ್ನು ನೀಡೋದೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಮುಸಲ್ಮಾನರ ಜೊತೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಮುಸಲ್ಮಾನರು ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಹುಂಬುತನ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ತಾಂಡವಾಡ್ತಾ ಇದೆ. ಕಾರಣ JDS ಮಾಡಿದಂತಹ ಒಂದು ಸಣ್ಣ ತಪ್ಪು. JDS ಒಂದು ಬದಲಾವಣೆಯ ಪಕ್ಷವಾಗಿತ್ತು. ಕಾಂಗ್ರೆಸ್ನಿಂದ ಬೇಸತ್ತಂತಹ ಮುಸಲ್ಮಾನರಿಗೆ ಒಂದು ಆಲ್ಟರ್ನೇಟ್ ಪಾರ್ಟಿ ಬೇಕಾದಾಗ JDS ಮೊರೆ ಹೋಗ್ತಾ ಇದ್ರು. BJPಗೆ ಮುಸಲ್ಮಾನರು ಮತವನ್ನು ಕೊಡೋದಿಲ್ಲ. BJP ಪಕ್ಷದ ಮೇಲೆ ಮುಸಲ್ಮಾನರಿಗೆ ದ್ವೇಷ ಇಲ್ಲ. ಬದಲಿಗೆ BJP ಪಕ್ಷ ಅಧಿಕಾರಕ್ಕೆ ಬಂದರೆ ಕೋಮುವಾದ, ಕೋಮು ಸಂಘರ್ಷ, ಇಂಥ ಹಲವಾರು ವಿಚಾರಗಳು ಮುಸಲ್ಮಾನರ ಮುಂದೆ ಇದೆ. ಅದನ್ನು ಅವರು ಸಾಬೀತು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮಾತೆತ್ತಿದ್ರೆ ಮುಸಲ್ಮಾನರ ಮೇಲೆ ಟೀಕೆ ಮಾಡುವಂಥದ್ದು, ಹಿಜಾಬು, ಹಲಾಲು, ಜಟ್ಕಾ, ಮಟ್ಕಾ, ಇಂಥ ಹಲವಾರು ವಿಚಾರಗಳನ್ನು ಮುಸಲ್ಮಾನರ ಮೇಲೆ ದಾಳಿ ಮಾಡೋದರ ಮೂಲಕ ಮುಸಲ್ಮಾನರನ್ನು ಸದಾ ಟೀಕಿಸ್ತಾ ಅವ್ರನ್ನ ಕಡೆಗಣಿಸ್ತಾನೇ ಬಂದಿದ್ದಾರೆ. ಹಾಗಾಗಿ BJP ಪಕ್ಷವನ್ನು ಕಂಡರೆ ಮುಸಲ್ಮಾನರಿಗೆ ಬೇಸರ ಇದೆ ಹೊರತು BJP ಪಕ್ಷದಿಂದ ಮುಸಲ್ಮಾನರಿಗೆ ಯಾವುದೇ ರೀತಿಯಾದಂಥ ಆತಂಕ ಹಾಗೂ ಭಯ ಇಲ್ಲ. ಕಾಂಗ್ರೆಸ್ನವರು ಇದನ್ನು ಬಂಡವಾಳವನ್ನು ಮಾಡಿಕೊಂಡು ಸದಾ ಮುಸಲ್ಮಾನರಿಗೆ ಹೇಳ್ತಾ ಬಂದಿದ್ದು ಒಂದೇ, BJPಗೆ ಮತವನ್ನು ನೀಡಿದರೆ ನೀವು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬದುಕಲು ಬಹಳ ಕಷ್ಟ ಆಗುತ್ತೆ. ಅವರು ಅಧಿಕಾರಕ್ಕೆ ಬಂದರೆ ನಿಮ್ಗೆ ಇಲ್ಲಿ ಬದುಕೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವಿಲ್ಲಿ ಬದುಕಬೇಕು, ನೀವಿಲ್ಲಿ ಬಾಳಬೇಕು ಅಂತ ಹೇಳಿದ್ರೆ ನಿಮಗೆ ಪರ್ಯಾಯ ಒಂದೇ ಇರುವಂಥದ್ದು, ಅದು ಕಾಂಗ್ರೆಸ್ ಮಾತ್ರ.
ಕಾಂಗ್ರೆಸ್ಗೆ ನೀವು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟರೆ ಮಾತ್ರ ನೀವು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯ ಅಂತ ಸದಾ ಕಾಂಗ್ರೆಸ್ ಬಿಜೆಪಿಯನ್ನು ತೋರಿಸ್ಕೊಂಡು ಮತಗಳನ್ನು ಪಡೆಯುತ್ತಾ ಬಂತು. ಮೂರ್ಖ ಮುಸಲ್ಮಾನರು ಮತವನ್ನು ಕೊಡ್ತಾ ಬಂದರು. ಸುಮಾರು 70 ವರ್ಷಗಳಿಂದ ಮುಸಲ್ಮಾನರನ್ನು ಹೆದರಿಸ್ತಾ ಬಂದಂತಹ ಈ ಕಾಂಗ್ರೆಸ್ ಮುಸಲ್ಮಾನರಿಗೆ ನೀಡಿದ್ದಾದರೂ ಏನು? ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಕೊಡುಗೆ ಏನು? ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇಲ್ಲದೆ ಇರೋ ಸಮಯದಲ್ಲಿ ಒಂಥರ ಮಾತಾಡುತ್ತೆ, ಅಧಿಕಾರಕ್ಕೆ ಬಂದ ನಂತರ ಒಂಥರ ಮಾತಾಡುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 2B ರಿಸರ್ವೇಷನ್ ಅನ್ನು ಕ್ಯಾನ್ಸಲ್ ಮಾಡಿದಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಮುಸಲ್ಮಾನರ ಹಿತದೃಷ್ಟಿಯಿಂದ ಮುಸಲ್ಮಾನರ ಕಾಳಜಿಯನ್ನು ವಹಿಸಿ ನಾವು ಸರ್ಕಾರವನ್ನು ರಚನೆ ಮಾಡಿ ನಾವು ಅಧಿಕಾರಕ್ಕೆ ಬಂದ ದಿವಸ ಮೊದಲು ಮಾಡುವಂಥ ಕೆಲಸ 2B ರಿಸರ್ವೇಷನ್ ಅನ್ನು ತಗೊಬರ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಆ 2B ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸರ್ಕಾರದ ಜನಪ್ರತಿನಿಧಿಗಳಾಗಿ ಸ್ಪರ್ಧೆ ಮಾಡಿ ಜನರ ಒಂದು ಮತಗಳನ್ನು ಪಡೆದು ಚುನಾಯಿತ ಪ್ರತಿನಿಧಿಗಳಾಗಿ ಆ ಸಮುದಾಯದ ಒಬ್ಬ ನಾಯಕರು ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಳುವಂತಹ ಅದೆಷ್ಟೋ ಮುಸಲ್ಮಾನ ರಾಜಕಾರಣಿಗಳು ಕೂಡ ಸದನದಲ್ಲಿ ಅಥವಾ ಸಂಸತ್ತಿನಲ್ಲಿ ಒಂದು ಮಾತು ಕೂಡ ಮುಸಲ್ಮಾನ ಸಮುದಾಯದ ಪರವಾಗಿ ಮಾತಾಡ್ತಾ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಒಂದು ಮೂಢನಂಬಿಕೆಯಲ್ಲಿ ಹುಮ್ಮತನದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮುಸಲ್ಮಾನರು ಈಗಲೂ ಸಹ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಮಾಡುವಂಥದ್ದು ಗುಲಾಮಗಿರಿ ಮಾತ್ರ, ಅಧಿಕಾರ ಸಿಗೋದಿಲ್ಲ. ಗುಲಾಮಗಿರಿಯನ್ನು ಮಾಡಿಕೊಂಡು ತಾವು ಈ ರಾಜ್ಯದಲ್ಲಿ ಜೀವನವನ್ನು ಸಾಗಿಸಬೇಕಾಗುತ್ತೆ. ಹಾಗಾದರೆ ಮುಸಲ್ಮಾನರು ಬಿಜೆಪಿಗೆ ಮತವನ್ನು ನೀಡ್ತಾರಾ ಅನ್ನುವಂಥ ಸಾಮಾನ್ಯ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಖಂಡಿತ ಯಾಕೆ ನೀಡಬಾರದು? ಕೋಮುವಾದದ ಹಿಂದುತ್ವವನ್ನು ಬದಿಗಿಟ್ಟು ಅಶಾಂತಿಯ ಹಿಂದುತ್ವವನ್ನು ಬಿಟ್ಟು ಎಲ್ಲರನ್ನೂ ಒಗ್ಗಟ್ಟಿನಿಂದ ತಗೊಂಡು ಆ ಸಮಾನತೆಯ ಒಂದು ಹಿಂದುತ್ವವನ್ನು ಬಿಜೆಪಿ ಪಾಲಿಸೋದೇ ಆದರೆ ಬಿಜೆಪಿಗೂ ಕೂಡ ಮುಸಲ್ಮಾನರು ಮತವನ್ನು ನೀಡ್ತಾರೆ. ಆದರೆ ಇದನ್ನು ಮಾಡೋದಿಲ್ಲ ಬಿಜೆಪಿ ಇದನ್ನು ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅನ್ನೋದಕ್ಕೋಸ್ಕರ ಮುಸಲ್ಮಾನರು ತಮ್ಮ ಮತವನ್ನು ಬಿಜೆಪಿ ಪಕ್ಷಕ್ಕೆ ಕೊಡೋದಿಲ್ಲ. ಹಾಗಾದರೆ ಇದಕ್ಕೆ ಆಲ್ಟರ್ನೇಟ್ ಏನು? ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೇ ಪಕ್ಷಗಳು ಇರುವಂಥದ್ದು. ಇಲ್ಲ ಒಂದು ಬಿಜೆಪಿಗೆ ಮತ ಕೊಡಬೇಕು, ಇಲ್ಲ ಕಾಂಗ್ರೆಸ್ಗೆ ಮತವನ್ನು ಕೊಡಬೇಕು. ಆಲ್ಟರ್ನೇಟ್ ಇಲ್ಲ. JDS 1999ರಲ್ಲಿ ತನ್ನ ತತ್ವ ಸಿದ್ಧಾಂತಗಳನ್ನು ಜಾತ್ಯತೀತ ಜನತಾದಳ ಅಂತ ಏನು ಈ ರಾಜ್ಯದಲ್ಲಿ ರಾಜಕೀಯವಾಗಿ ಬೇರೂರಿತ್ತು ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದರೆ ಇವತ್ತು ಮುಸಲ್ಮಾನರಿಗೆ ಪರ್ಯಾಯ ಒಂದು ಆಲ್ಟರ್ನೇಟ್ ಆಗಿ JDS ಪಕ್ಷ ಖಂಡಿತವಾಗ್ಲೂ ಇರ್ತಿತ್ತು. ಆದರೆ JDS ಪಕ್ಷ ಬೆಳಗ್ಗೆ ಒಂಥರ ಆದರೆ ಮಧ್ಯಾಹ್ನ ಒಂಥರ ಆದರೆ ರಾತ್ರಿ ಒಂಥರ, ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಏನು ಬೇಕಾದರೂ ಬದಲಾವಣೆಯನ್ನು ಯಾರ ಜೊತೆಯಲ್ಲಿ ಬೇಕಾದರೂ ಸೇರಿಕೊಂಡು ಮಾಡುವಂತಹ ಒಂದು ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದೆ. ಒಂದು ವೇಳೆ JDS ಪಕ್ಷ ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಸಮಾಜಮುಖಿಯಾಗಿ ನಿಜವಾಗ್ಲೂ ಜಾತ್ಯತೀತವಾಗಿ ಸಮಾನತೆಯ ಹಕ್ಕನ್ನು ಎಲ್ರಿಗೂ ನೀಡ್ತೇವೆ ಅನ್ನುವಂಥ ಸಿದ್ಧಾಂತದೊಂದಿಗೆ ಮತ್ತೆ ಬಂದು ನಿಂತರೆ ನಿಜವಾಗ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಬಹಳ ದೊಡ್ಡ ಪಕ್ಷವಾಗಿ ಹೆಮ್ಮರವಾಗಿ ಬೆಳೆದು ಅಧಿಕಾರ ಅನುಭವಿಸೋದ್ರಲ್ಲಿ ಎರಡು ಮಾತಿಲ್ಲ. ನಿಜವಾಗ್ಲೂ ಇದಾಗುತ್ತಾ? ಇದು ಬಹಳ ದೊಡ್ಡ ಪ್ರಶ್ನೆ. ಇನ್ನು ಉನ್ನತ ಮಾಹಿತಿಗಳ ಪ್ರಕಾರ ನಮಗಿರುವಂತಹ ಒಂದು ಆಂತರಿಕ ಒಂದು ಮಾಹಿತಿ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಅನ್ಸರ್ ಬಾಷಾ ಅನ್ನುವಂತಹ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಂಡಿದ್ರು. ಆದರೆ ಜಮೀರ್ ಅಹಮದ್ ಅವರ ಮಾತನ್ನು ಕನ್ಸಿಡರ್ ಮಾಡದೆ ಅಲ್ಲಿ ಸಮರ್ಥನಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಸಮರ್ಥಗೆ ಟಿಕೆಟನ್ನು ಕೊಡೋದಕ್ಕೂ ಮುಂಚೆ SS ಮಲ್ಲಿಕಾರ್ಜುನ್ ಅವರ ಬಳಿಯಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು. ಮಲ್ಲಿಕಾರ್ಜುನ್ ಅವರು ತನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ದಾದು ಸೇಠ್ ಅವರಿಗೆ ಸೀಟ್ ಕೊಡಿ, ನಮ್ಗೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ನಮಗೆ ಮುಂಬರುವಂತಹ 2028ರ ಚುನಾವಣೆಗೆ ದಾದು ಸೇಠ್ ಅವ್ರ ನಾವು ಮಾತಾಡಿದ್ರೆ ನಮ್ಗೆ ಆ ಸೀಟ್ ಮತ್ತೆ ಅವರು ಕೊಡಿಸ್ತಾರೆ, ಮತ್ತು ಜೊತೆಗೆ ಬೆಂಬಲವನ್ನು ಸಹ ಕೊಡ್ತಾರೆ. ಹಾಗಾಗಿ ನಮಗೆ ದಾದು ಸೇಠ್ ಅವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಬಹಳ ಆಪ್ತವಾಗಿ ಬಹಳ ಹತ್ತಿರದಿಂದ ಆ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ದಾದು ಸೇಠ್ ಅವರು. ನಾವು ದಾದು ಸೇಠ್ ಅವ್ರನ್ನ ನಂಬ್ತೀವಿ, ನೀವು ದಾದು ಸೇಠ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು SS ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾವೆ. SS ಮಲ್ಲಿಕಾರ್ಜುನ್ ಅವರ
ಬೇಡಿಕೆಗಳು ಹಾಗೂ ಜಮೀರ್ ಅಹಮದ್ ಅವರ ಬೇಡಿಕೆಗಳನ್ನು ಎಲ್ಲ ಗಮನಿಸ್ತಾ ಹೋದರೆ ಕಡೆಗೆ ಜಮೀರ್ ಅಹಮದ್ ಅವರು ಅಬ್ದುಲ್ ಜಬ್ಬಾರ್ ಅನ್ಸರ್ ಬಾಷಾ ಇವರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ತನ್ನ ಮಗ ಜಹೀದ್ ಖಾನ್ಗೆ ಅಲ್ಲಿ ಟಿಕೆಟನ್ನು ಕೇಳಿದರು. ಒಂದು ವೇಳೆ ಇವರಿಬ್ಬರಿಗೂ ಟಿಕೆಟ್ ಕೊಡಲಿಲ್ಲ ಅಂದರೆ ಜಹೀದ್ ಖಾನ್ಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಸಹ ಮಾಡಿದರು. ಆದರೆ ಇದು ಯಾವುದೂ ಅಲ್ಲಿ ನಡೀಲಿಲ್ಲ. ಕಡೆಗೆ ಟಿಕೆಟ್ ಸಿಕ್ಕಿದ್ದು ಮಾತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥನಿಗೆ. ಈ ಎಲ್ಲದರ ಮಧ್ಯೆ ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ಅಹಮದ್ ಅವರ ಒಂದು ವಾಕ್ ಸಮರ ನಡೆಯುತ್ತೆ. ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಬರಲಿಲ್ಲ ಅಂದರೆ ಎಷ್ಟೋ ಒಳ್ಳೆಯದು ಅನ್ನೋಂಥ ಹೇಳಿಕೆ ಸಹ ಎಸ್ ಮಲ್ಲಿಕಾರ್ಜುನ್ ಅವರು ಕೊಡ್ತಾರೆ. ಆ ಒಂದು ಹೇಳಿಕೆಯಿಂದ ಇಡೀ ಮುಸಲ್ಮಾನ್ ಸಮುದಾಯ ಆಕ್ರೋಶಗೊಳ್ಳುತ್ತೆ. ತಮ್ಮ ನಾಯಕನಿಗೆ ಅವಮಾನ ಮಾಡಿದ್ದಾರೆ, ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ, ನಾವು ಮುಸಲ್ಮಾನರು ನಿಮಗೆ ಬೆಂಬಲವನ್ನು ಕೊಡೋದಿಲ್ಲ ಅನ್ನೋವಂಥ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಗಳು ಸಹ ನಡೆಯುತ್ತವೆ. ಇವೆಲ್ಲ ಮುಗಿದ ನಂತರ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಇವರ ಒಂದು ಮುಂದಾಳತ್ವದಲ್ಲಿ KPCC ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಆಗುತ್ತೆ. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಬಹಳ ಬೇಸರದಿಂದ ನಮ್ಮ ಒಂದು ಪಕ್ಷದ ಕೆಲವು ಮುಖಂಡರು ನಮ್ಮ ಜೊತೆಯಲ್ಲಿ ಒಳಯೇಟು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಲದಕ್ಕೆ ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಫಂಡಿಂಗನ್ನು ಮಾಡಿದ್ದಾರೆ, ಹಣ ಸಹಾಯವನ್ನು ಮಾಡಿದ್ದಾರೆ. ಸಮರ್ಥನನ್ನು ದಾವಣಗೆರೆಯಲ್ಲಿ ಸೋಲಿಸಲೇಬೇಕು ಅನ್ನುವಂಥ ಒಂದು ಹುನ್ನಾರದಲ್ಲಿ ಅವರು ಸಹ ಕೈ ಜೋಡಿಸಿದ್ದಾರೆ ಅನ್ನುವಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಓವರಾಲ್ ಆಗಿ ಇವೆಲ್ಲ ಬೆಳವಣಿಗೆಗಳನ್ನು ನಾವು ಮುಂದೆ ಇಟ್ಕೊಂಡು ನೋಡೋದಾದರೆ ಏನು ವೋಟಿಂಗ್ ಪೋಲ್ ಅಂತ ಹೇಳ್ತೀವಿ, ಅಲ್ಲಿನ ಒಂದು ವೋಟಿಂಗ್ ಪೋಲ್ ಸಮೀಕ್ಷೆಯ ಪ್ರಕಾರ ಸುಮಾರು 5 ರಿಂದ 10 ಸಾವಿರ ಮತಗಳ ಅಂತರದಿಂದ ಸಮರ್ಥ ಸೋಲ್ತಾನೆ ಅನ್ನುವಂಥ ಮಾಹಿತಿ ಈಗ ಬಂದಿರುವಂಥದ್ದು. ಈ ಮಾಹಿತಿ ಕೂಡ KPCC ತನ್ನ ಏನು ಹೈಕಮಾಂಡ್ ಇದೆ, ಹೈಕಮಾಂಡ್ಗೂ ಸಹ ಸಲ್ಲಿಕೆ ಮಾಡಿರುವಂಥದ್ದು. ಸಮರ್ಥ ಅಲ್ಲಿ ಸೋಲ್ತಾನೆ ಸುಮಾರು 5 ರಿಂದ 10 ಸಾವಿರ ಮತಗಳಿಂದ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಆದರೆ ಆ ಒಂದು ಸೋಲನ್ನು ಎಲ್ಲೂ ಬಹಿರಂಗವಾಗಿ ಹೇಳ್ಕೊಳಕ್ಕಾಗದೆ ಬಹಳ ಮುಜುಗರದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಒಂದು ವೇಳೆ ದಾವಣಗೆರೆಯಲ್ಲಿ ಸಮರ್ಥ ಸೋತ್ರೆ ಇಡೀ ದೇಶ ತಿರುಗು ನೋಡುವಂತಹ ಒಂದು ಸ್ಟ್ರಾಟಜಿ ಮುಸಲ್ಮಾನರು ರೂಪಿಸ್ದಂಗೆ ಆಗುತ್ತೆ. ಒಂದು ವೇಳೆ ಮುಸಲ್ಮಾನರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಅಧಿಕಾರಕ್ಕೆ ತರ್ತಾರೆ, ಯಾರನ್ನ ಬೇಕಾದ್ರೂ ಅಧಿಕಾರದಿಂದ ಇಳಿಸ್ತಾರೆ ಅನ್ನೋಂತಹ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವಂತಹ ಒಂದು ಚುನಾವಣೆ ಆಗಿರುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಕೋಮು ಅಂತ ಹೇಳಿದ್ರೆ ಅದು ಮುಸಲ್ಮಾನರ ಕೋಮು ಮಾತ್ರ. ಆ ಮುಸಲ್ಮಾನರ ಸಮುದಾಯ ಇಡೀ ಜಗತ್ತಿನಲ್ಲೇ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿರುವಂಥದ್ದು. ಅಂತಹ ಜನಸಂಖ್ಯೆ ಇರುವಂತಹ ಮುಸಲ್ಮಾನರ ಮತಗಳನ್ನು ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಏನಾದರೂ ಮುಸಲ್ಮಾನರನ್ನ ಕೈ ಬಿಟ್ಟರೆ ಅಥವಾ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಟ್ಟರೆ ಈ ರಾಜ್ಯ ಅಥವಾ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು ಶತಾಯಗತಾಯ ಸುಳ್ಳು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಲಾಢ್ಯ ಕೋಮಾಗಿರುವಂತಹ ಮುಸಲ್ಮಾನ್ ಸಮುದಾಯವನ್ನು ಕೈಯಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ರಾಜಕೀಯವನ್ನು ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಇಡೀ ದೇಶಕ್ಕೆ ದಾವಣಗೆರೆಯ ಬೈ ಎಲೆಕ್ಷನ್ ಚುನಾವಣೆ ಸಾಕ್ಷಿ ಆಗುತ್ತೆ. ಮೇ 4ನೇ ತಾರೀಕು ರಿಸಲ್ಟ್ ಇರೋದ್ರಿಂದ 4ನೇ ತಾರೀಕು ಸಮರ್ಥ ಸೋಲ್ತಾನ ಅಥವಾ ಗೆಲ್ತಾನ ಅನ್ನೋಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ದಿನ. ಸಮೀಕ್ಷೆಗಳ ಪ್ರಕಾರ ಸಮರ್ಥ 5 ರಿಂದ 10 ಸಾವಿರ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ. ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಮುಖಭಂಗ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.